ಜೈಲಿನಲ್ಲಿರೋರಿಗೆ ಒಂದೇ ರೂಲ್ಸ್ ಒಂದೇ ಕಾನೂನು ಅಂತಾರೆ. ಆದರೆ ಬಂಧನದಲ್ಲಿರೋ ಸೆಲೆಬ್ರಿಟಿಗಳಿಗೆ ಮಾತ್ರ ಇದು ಅನ್ವಯವಾಗಲ್ವಾ? ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಮಾನ್ಯರಿಗೊಂದು ವಿಐಪಿಗಳಿಗೊಂದು ರೂಲ್ಸ್, ಪರಪ್ಪನ ಅಗ್ರಹಾರದಲ್ಲಿ ಸೆಲೆಬ್ರಿಟಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿರೋ ಎಲ್ಲಾ ಕೈದಿಗಳಿಗೆ ಒಂದೇ ರೂಲ್ಸ್, ಒಂದೇ ಕಾನೂನು ಅಂತಾರೆ. ಆದ್ರೆ ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ರೂಲ್ಸ್ ಎಂಬಂತಾಗಿದೆ. ಯಾಕಂದ್ರೆ ಸಾಮಾನ್ಯರು ಜೈಲು ಸೇರಿದ ತಕ್ಷಣ ಅವರಿಗೆ ಪ್ರತ್ಯೇಕ ರೂಲ್ಸ್ ಮಾಡ್ತಾರೆ. ಇಂಥ ಸಮಯಕ್ಕೆ ಊಟ, ಇಂತಿಷ್ಟು ಜಾಗದಲ್ಲೇ ಇರಬೇಕು ಹಾಗೂ ವಾರಕ್ಕೆ ಭೇಟಿಯಾಗುವವರನ್ನ ಸಮಯ ನಿಗದಿ ಮಾಡ್ತಾರೆ. ಆದ್ರೆ ಸೆಲೆಬ್ರಿಟಿಗಳ ಪಾಲಿಗೆ ಹಾಗಲ್ಲ, ಅವರಿಗೆ ಸಪರೇಟ್ ರೂಲ್ಸ್ ಎಂಬಂತಾಗಿದೆ. ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರೋ ದರ್ಶನ್ಗೆ ಹಲವು ಉಪಚಾರಗಳು ನಡೆಯುತ್ತಿದೆ ಎನ್ನಲಾಗ್ತಿದೆ. ಭಾನುವಾರ, ಶನಿವಾರ ಬಿಟ್ಟು ವಾರದಲ್ಲಿ 2 ದಿನ ಮಾತ್ರ ಕೈದಿಗಳ ಭೇಟಿಗೆ ಅವಕಾಶವಿರುತ್ತೆ. ಆದರೆ ದರ್ಶನ್ ನೋಡಲು ನಿತ್ಯವೂ ಒಬ್ರಲ್ಲ ಮತ್ತೊಬ್ಬರು ಬರ್ತಾರೆ. ಇನ್ನು ದಾಸನ ಪತ್ನಿಯಂತೂ ಅವಾಗವಾಗ ಭೇಟಿಗೆ ಬರ್ತಾರೆ. ಜೈಲಿನ ಮುಂದೆ ಸೆಲೆಬ್ರಿಟಿಗಳ ದರ್ಬಾರ್. 4 ಗೋಡೆಗಳ ಮಧ್ಯೆಯಲ್ಲಿರೋ ದಾಸನ ನೋಡಲು ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಅನುಮತಿಯೂ ಬೇಕಿದೆ. ಅವರ ಅನುಮತಿ ಇಲ್ಲದೆ ಒಳಗೆ ದರ್ಶನ್ನ ನೋಡಲು ಬಿಡುತ್ತಿಲ್ಲ. ಹೀಗಿರುವಾಗ ದರ್ಶನ್ನ ವಾರಕ್ಕೆ 3-4 ಬಾರಿ ಜನ ನೋಡಲು ಬರ್ತಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾರದಲ್ಲಿ 3 ಬಾರಿ ನೋಡಲು ಬಂದ್ರೆ ಅವರ ಸ್ನೇಹಿತರು ಕೂಡ ಒಬ್ಬರಾದ್ಮೇಲೆ ಒಬ್ರು ಭೇಟಿಗೆ ಬರ್ತಾರೆ. ಹೀಗೆ ಸಾಮಾನ್ಯರನ್ನ ನೋಡಲು ವಾರಕ್ಕೆ 3 ಬಾರಿ ಬಂದ್ರೆ ವಾಪಸ್ ಕಳಿಸ್ತಾರೆ. ಆದ್ರೆ ದರ್ಶನ್ನ ನೋಡಲು ಬರುವ ಸೆಲೆಬ್ರಿಟಿಗಳಿಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋರಿಗೆ ಒಂದೇ ರೂಲ್ಸ್ ಒಂದೇ ಕಾನೂನು ಅಂತಾರೆ. ಆದರೆ ಬಂಧನದಲ್ಲಿರೋ ಸೆಲೆಬ್ರಿಟಿಗಳಿಗೆ ಮಾತ್ರ ಇದು ಅನ್ವಯವಾಗಲ್ವಾ? ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಮಾನ್ಯರಿಗೊಂದು ವಿಐಪಿಗಳಿಗೊಂದು ರೂಲ್ಸ್, ಪರಪ್ಪನ ಅಗ್ರಹಾರದಲ್ಲಿ ಸೆಲೆಬ್ರಿಟಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿರೋ ಎಲ್ಲಾ ಕೈದಿಗಳಿಗೆ ಒಂದೇ ರೂಲ್ಸ್, ಒಂದೇ ಕಾನೂನು ಅಂತಾರೆ. ಆದ್ರೆ ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ರೂಲ್ಸ್ ಎಂಬಂತಾಗಿದೆ. ಯಾಕಂದ್ರೆ ಸಾಮಾನ್ಯರು ಜೈಲು ಸೇರಿದ ತಕ್ಷಣ ಅವರಿಗೆ ಪ್ರತ್ಯೇಕ ರೂಲ್ಸ್ ಮಾಡ್ತಾರೆ. ಇಂಥ ಸಮಯಕ್ಕೆ ಊಟ, ಇಂತಿಷ್ಟು ಜಾಗದಲ್ಲೇ ಇರಬೇಕು ಹಾಗೂ ವಾರಕ್ಕೆ ಭೇಟಿಯಾಗುವವರನ್ನ ಸಮಯ ನಿಗದಿ ಮಾಡ್ತಾರೆ. ಆದ್ರೆ ಸೆಲೆಬ್ರಿಟಿಗಳ ಪಾಲಿಗೆ ಹಾಗಲ್ಲ, ಅವರಿಗೆ ಸಪರೇಟ್ ರೂಲ್ಸ್ ಎಂಬಂತಾಗಿದೆ. ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರೋ ದರ್ಶನ್ಗೆ ಹಲವು ಉಪಚಾರಗಳು ನಡೆಯುತ್ತಿದೆ ಎನ್ನಲಾಗ್ತಿದೆ. ಭಾನುವಾರ, ಶನಿವಾರ ಬಿಟ್ಟು ವಾರದಲ್ಲಿ 2 ದಿನ ಮಾತ್ರ ಕೈದಿಗಳ ಭೇಟಿಗೆ ಅವಕಾಶವಿರುತ್ತೆ. ಆದರೆ ದರ್ಶನ್ ನೋಡಲು ನಿತ್ಯವೂ ಒಬ್ರಲ್ಲ ಮತ್ತೊಬ್ಬರು ಬರ್ತಾರೆ. ಇನ್ನು ದಾಸನ ಪತ್ನಿಯಂತೂ ಅವಾಗವಾಗ ಭೇಟಿಗೆ ಬರ್ತಾರೆ. ಜೈಲಿನ ಮುಂದೆ ಸೆಲೆಬ್ರಿಟಿಗಳ ದರ್ಬಾರ್. 4 ಗೋಡೆಗಳ ಮಧ್ಯೆಯಲ್ಲಿರೋ ದಾಸನ ನೋಡಲು ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಅನುಮತಿಯೂ ಬೇಕಿದೆ. ಅವರ ಅನುಮತಿ ಇಲ್ಲದೆ ಒಳಗೆ ದರ್ಶನ್ನ ನೋಡಲು ಬಿಡುತ್ತಿಲ್ಲ. ಹೀಗಿರುವಾಗ ದರ್ಶನ್ನ ವಾರಕ್ಕೆ 3-4 ಬಾರಿ ಜನ ನೋಡಲು ಬರ್ತಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾರದಲ್ಲಿ 3 ಬಾರಿ ನೋಡಲು ಬಂದ್ರೆ ಅವರ ಸ್ನೇಹಿತರು ಕೂಡ ಒಬ್ಬರಾದ್ಮೇಲೆ ಒಬ್ರು ಭೇಟಿಗೆ ಬರ್ತಾರೆ. ಹೀಗೆ ಸಾಮಾನ್ಯರನ್ನ ನೋಡಲು ವಾರಕ್ಕೆ 3 ಬಾರಿ ಬಂದ್ರೆ ವಾಪಸ್ ಕಳಿಸ್ತಾರೆ. ಆದ್ರೆ ದರ್ಶನ್ನ ನೋಡಲು ಬರುವ ಸೆಲೆಬ್ರಿಟಿಗಳಿಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋರಿಗೆ ಒಂದೇ ರೂಲ್ಸ್ ಒಂದೇ ಕಾನೂನು ಅಂತಾರೆ. ಆದರೆ ಬಂಧನದಲ್ಲಿರೋ ಸೆಲೆಬ್ರಿಟಿಗಳಿಗೆ ಮಾತ್ರ ಇದು ಅನ್ವಯವಾಗಲ್ವಾ? ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಮಾನ್ಯರಿಗೊಂದು ವಿಐಪಿಗಳಿಗೊಂದು ರೂಲ್ಸ್, ಪರಪ್ಪನ ಅಗ್ರಹಾರದಲ್ಲಿ ಸೆಲೆಬ್ರಿಟಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿರೋ ಎಲ್ಲಾ ಕೈದಿಗಳಿಗೆ ಒಂದೇ ರೂಲ್ಸ್, ಒಂದೇ ಕಾನೂನು ಅಂತಾರೆ. ಆದ್ರೆ ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ರೂಲ್ಸ್ ಎಂಬಂತಾಗಿದೆ. ಯಾಕಂದ್ರೆ ಸಾಮಾನ್ಯರು ಜೈಲು ಸೇರಿದ ತಕ್ಷಣ ಅವರಿಗೆ ಪ್ರತ್ಯೇಕ ರೂಲ್ಸ್ ಮಾಡ್ತಾರೆ. ಇಂಥ ಸಮಯಕ್ಕೆ ಊಟ, ಇಂತಿಷ್ಟು ಜಾಗದಲ್ಲೇ ಇರಬೇಕು ಹಾಗೂ ವಾರಕ್ಕೆ ಭೇಟಿಯಾಗುವವರನ್ನ ಸಮಯ ನಿಗದಿ ಮಾಡ್ತಾರೆ. ಆದ್ರೆ ಸೆಲೆಬ್ರಿಟಿಗಳ ಪಾಲಿಗೆ ಹಾಗಲ್ಲ, ಅವರಿಗೆ ಸಪರೇಟ್ ರೂಲ್ಸ್ ಎಂಬಂತಾಗಿದೆ. ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರೋ ದರ್ಶನ್ಗೆ ಹಲವು ಉಪಚಾರಗಳು ನಡೆಯುತ್ತಿದೆ ಎನ್ನಲಾಗ್ತಿದೆ. ಭಾನುವಾರ, ಶನಿವಾರ ಬಿಟ್ಟು ವಾರದಲ್ಲಿ 2 ದಿನ ಮಾತ್ರ ಕೈದಿಗಳ ಭೇಟಿಗೆ ಅವಕಾಶವಿರುತ್ತೆ. ಆದರೆ ದರ್ಶನ್ ನೋಡಲು ನಿತ್ಯವೂ ಒಬ್ರಲ್ಲ ಮತ್ತೊಬ್ಬರು ಬರ್ತಾರೆ. ಇನ್ನು ದಾಸನ ಪತ್ನಿಯಂತೂ ಅವಾಗವಾಗ ಭೇಟಿಗೆ ಬರ್ತಾರೆ. ಜೈಲಿನ ಮುಂದೆ ಸೆಲೆಬ್ರಿಟಿಗಳ ದರ್ಬಾರ್. 4 ಗೋಡೆಗಳ ಮಧ್ಯೆಯಲ್ಲಿರೋ ದಾಸನ ನೋಡಲು ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಅನುಮತಿಯೂ ಬೇಕಿದೆ. ಅವರ ಅನುಮತಿ ಇಲ್ಲದೆ ಒಳಗೆ ದರ್ಶನ್ನ ನೋಡಲು ಬಿಡುತ್ತಿಲ್ಲ. ಹೀಗಿರುವಾಗ ದರ್ಶನ್ನ ವಾರಕ್ಕೆ 3-4 ಬಾರಿ ಜನ ನೋಡಲು ಬರ್ತಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾರದಲ್ಲಿ 3 ಬಾರಿ ನೋಡಲು ಬಂದ್ರೆ ಅವರ ಸ್ನೇಹಿತರು ಕೂಡ ಒಬ್ಬರಾದ್ಮೇಲೆ ಒಬ್ರು ಭೇಟಿಗೆ ಬರ್ತಾರೆ. ಹೀಗೆ ಸಾಮಾನ್ಯರನ್ನ ನೋಡಲು ವಾರಕ್ಕೆ 3 ಬಾರಿ ಬಂದ್ರೆ ವಾಪಸ್ ಕಳಿಸ್ತಾರೆ. ಆದ್ರೆ ದರ್ಶನ್ನ ನೋಡಲು ಬರುವ ಸೆಲೆಬ್ರಿಟಿಗಳಿಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲವಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋರ್ಗೆ ಒಂದೇ ರೂಲ್ಸ್ ಒಂದೇ ಕಾನೂನು ಅಂತಾರೆ, ಆದ್ರೆ ಬಂಧನದಲ್ಲಿರೋ ಸೆಲೆಬ್ರಿಟಿಗಳಿಗೆ ಮಾತ್ರ ಇದು ಅನ್ವಯವಾಗಲ್ವಾ? ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಮಾನ್ಯರಿಗೊಂದು ವಿಐಪಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿ ಸೆಲೆಬ್ರಿಟಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿರೋ ಎಲ್ಲಾ ಕೈದಿಗಳಿಗೆ ಒಂದೇ ರೂಲ್ಸ್, ಒಂದೇ ಕಾನೂನು ಅಂತಾರೆ. ಆದ್ರೆ ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ರೂಲ್ಸ್ ಎಂಬಂತಾಗಿದೆ. ಯಾಕಂದ್ರೆ ಸಾಮಾನ್ಯರು ಜೈಲು ಸೇರಿದ ತಕ್ಷಣ ಅವರಿಗೆ ಪ್ರತ್ಯೇಕ ರೂಲ್ಸ್ ಮಾಡ್ತಾರೆ. ಇಂಥ ಸಮಯಕ್ಕೆ ಊಟ, ಇಂತಿಷ್ಟು ಜಾಗದಲ್ಲೇ ಇರಬೇಕು ಹಾಗೂ ವಾರಕ್ಕೆ ಭೇಟಿಯಾಗುವವರನ್ನ ಸಮಯ ನಿಗದಿ ಮಾಡ್ತಾರೆ. ಆದ್ರೆ ಸೆಲೆಬ್ರಿಟಿಗಳ ಪಾಲಿಗೆ ಹಾಗಲ್ಲ, ಅವರಿಗೆ ಸಪರೇಟ್ ರೂಲ್ಸ್ ಎಂಬಂತಾಗಿದೆ. ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರೋ ದರ್ಶನ್ಗೆ ಹಲವು ಉಪಚಾರಗಳು ನಡೆಯುತ್ತಿದೆ ಎನ್ನಲಾಗ್ತಿದೆ. ಭಾನುವಾರ, ಶನಿವಾರ ಬಿಟ್ಟು ವಾರದಲ್ಲಿ 2 ದಿನ ಮಾತ್ರ ಕೈದಿಗಳ ಭೇಟಿಗೆ ಅವಕಾಶವಿರುತ್ತೆ. ಆದರೆ ದರ್ಶನ್ ನೋಡಲು ನಿತ್ಯವೂ ಒಬ್ರಲ್ಲ ಮತ್ತೊಬ್ಬರು ಬರ್ತಾರೆ. ಇನ್ನು ದಾಸನ ಪತ್ನಿಯಂತೂ ಅವಾಗವಾಗ ಭೇಟಿಗೆ ಬರ್ತಾರೆ. ಜೈಲಿನ ಮುಂದೆ ಸೆಲೆಬ್ರಿಟಿಗಳ ದರ್ಬಾರ್. 4 ಗೋಡೆಗಳ ಮಧ್ಯೆಯಲ್ಲಿರೋ ದಾಸನ ನೋಡಲು ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಅನುಮತಿಯೂ ಬೇಕಿದೆ. ಅವರ ಅನುಮತಿ ಇಲ್ಲದೆ ಒಳಗೆ ದರ್ಶನ್ನ ನೋಡಲು ಬಿಡುತ್ತಿಲ್ಲ. ಹೀಗಿರುವಾಗ ದರ್ಶನ್ನ ವಾರಕ್ಕೆ 3-4 ಬಾರಿ ಜನ ನೋಡಲು ಬರ್ತಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾರದಲ್ಲಿ 3 ಬಾರಿ ನೋಡಲು ಬಂದ್ರೆ ಅವರ ಸ್ನೇಹಿತರು ಕೂಡ ಒಬ್ಬರಾದ್ಮೇಲೆ ಒಬ್ರು ಭೇಟಿಗೆ ಬರ್ತಾರೆ. ಹೀಗೆ ಸಾಮಾನ್ಯರನ್ನ ನೋಡಲು ವಾರಕ್ಕೆ 3 ಬಾರಿ ಬಂದ್ರೆ ವಾಪಸ್ ಕಳಿಸ್ತಾರೆ. ಆದ್ರೆ ದರ್ಶನ್ನ ನೋಡಲು ಬರುವ ಸೆಲೆಬ್ರಿಟಿಗಳಿಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋರ್ಗೆ ಒಂದೇ ರೂಲ್ಸ್ ಒಂದೇ ಕಾನೂನು ಅಂತಾರೆ, ಆದ್ರೆ ಬಂಧನದಲ್ಲಿರೋ ಸೆಲೆಬ್ರಿಟಿಗಳಿಗೆ ಮಾತ್ರ ಇದು ಅನ್ವಯವಾಗಲ್ವಾ? ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಮಾನ್ಯರಿಗೊಂದು ವಿಐಪಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿ ಸೆಲೆಬ್ರಿಟಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿರೋ ಎಲ್ಲಾ ಕೈದಿಗಳಿಗೆ ಒಂದೇ ರೂಲ್ಸ್, ಒಂದೇ ಕಾನೂನು ಅಂತಾರೆ. ಆದ್ರೆ ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ರೂಲ್ಸ್ ಎಂಬಂತಾಗಿದೆ. ಯಾಕಂದ್ರೆ ಸಾಮಾನ್ಯರು ಜೈಲು ಸೇರಿದ ತಕ್ಷಣ ಅವರಿಗೆ ಪ್ರತ್ಯೇಕ ರೂಲ್ಸ್ ಮಾಡ್ತಾರೆ. ಇಂಥ ಸಮಯಕ್ಕೆ ಊಟ, ಇಂತಿಷ್ಟು ಜಾಗದಲ್ಲೇ ಇರಬೇಕು ಹಾಗೂ ವಾರಕ್ಕೆ ಭೇಟಿಯಾಗುವವರನ್ನ ಸಮಯ ನಿಗದಿ ಮಾಡ್ತಾರೆ. ಆದ್ರೆ ಸೆಲೆಬ್ರಿಟಿಗಳ ಪಾಲಿಗೆ ಹಾಗಲ್ಲ, ಅವರಿಗೆ ಸಪರೇಟ್ ರೂಲ್ಸ್ ಎಂಬಂತಾಗಿದೆ. ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರೋ ದರ್ಶನ್ಗೆ ಹಲವು ಉಪಚಾರಗಳು ನಡೆಯುತ್ತಿದೆ ಎನ್ನಲಾಗ್ತಿದೆ. ಭಾನುವಾರ, ಶನಿವಾರ ಬಿಟ್ಟು ವಾರದಲ್ಲಿ 2 ದಿನ ಮಾತ್ರ ಕೈದಿಗಳ ಭೇಟಿಗೆ ಅವಕಾಶವಿರುತ್ತೆ. ಆದ್ರೆ ದರ್ಶನ್ ನೋಡಲು ನಿತ್ಯವೂ ಒಬ್ರಲ್ಲ ಮತ್ತೊಬ್ಬರು ಬರ್ತಾರೆ. ಇನ್ನು ದಾಸನ ಪತ್ನಿಯಂತೂ ಅವಾಗವಾಗ ಭೇಟಿಗೆ ಬರ್ತಾರೆ. ಜೈಲಿನ ಮುಂದೆ ಸೆಲೆಬ್ರಿಟಿಗಳ ದರ್ಬಾರ್. 4 ಗೋಡೆಗಳ ಮಧ್ಯೆಯಲ್ಲಿರೋ ದಾಸನ ನೋಡಲು ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಅನುಮತಿಯೂ ಬೇಕಿದೆ. ಅವರ ಅನುಮತಿ ಇಲ್ಲದೆ ಒಳಗೆ ದರ್ಶನ್ನ ನೋಡಲು ಬಿಡುತ್ತಿಲ್ಲ. ಹೀಗಿರುವಾಗ ದರ್ಶನ್ನ ವಾರಕ್ಕೆ 3-4 ಬಾರಿ ಜನ ನೋಡಲು ಬರ್ತಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾರದಲ್ಲಿ 3 ಬಾರಿ ನೋಡಲು ಬಂದ್ರೆ ಅವರ ಸ್ನೇಹಿತರು ಕೂಡ ಒಬ್ಬರಾದ್ಮೇಲೆ ಒಬ್ರು ಭೇಟಿಗೆ ಬರ್ತಾರೆ. ಹೀಗೆ ಸಾಮಾನ್ಯರನ್ನ ನೋಡಲು ವಾರಕ್ಕೆ 3 ಬಾರಿ ಬಂದ್ರೆ ವಾಪಸ್ ಕಳಿಸ್ತಾರೆ. ಆದ್ರೆ ದರ್ಶನ್ನ ನೋಡಲು ಬರುವ ಸೆಲೆಬ್ರಿಟಿಗಳಿಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋರ್ಗೆ ಒಂದೇ ರೂಲ್ಸ್ ಒಂದೇ ಕಾನೂನು ಅಂತಾರೆ, ಆದ್ರೆ ಬಂಧನದಲ್ಲಿರೋ ಸೆಲೆಬ್ರಿಟಿಗಳಿಗೆ ಮಾತ್ರ ಇದು ಅನ್ವಯವಾಗಲ್ವಾ? ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಮಾನ್ಯರಿಗೊಂದು ವಿಐಪಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿ ಸೆಲೆಬ್ರಿಟಿಗಳಿಗೊಂದು ರೂಲ್ಸ್. ಪರಪ್ಪನ ಅಗ್ರಹಾರದಲ್ಲಿರೋ ಎಲ್ಲಾ ಕೈದಿಗಳಿಗೆ ಒಂದೇ ರೂಲ್ಸ್, ಒಂದೇ ಕಾನೂನು ಅಂತಾರೆ. ಆದ್ರೆ ಸಾಮಾನ್ಯರಿಗೊಂದು ಸೆಲೆಬ್ರಿಟಿಗಳಿಗೊಂದು ರೂಲ್ಸ್ ಎಂಬಂತಾಗಿದೆ. ಯಾಕಂದ್ರೆ ಸಾಮಾನ್ಯರು ಜೈಲು ಸೇರಿದ ತಕ್ಷಣ ಅವರಿಗೆ ಪ್ರತ್ಯೇಕ ರೂಲ್ಸ್ ಮಾಡ್ತಾರೆ. ಇಂಥ ಸಮಯಕ್ಕೆ ಊಟ, ಇಂತಿಷ್ಟು ಜಾಗದಲ್ಲೇ ಇರಬೇಕು ಹಾಗೂ ವಾರಕ್ಕೆ ಭೇಟಿಯಾಗುವವರನ್ನ ಸಮಯ ನಿಗದಿ ಮಾಡ್ತಾರೆ. ಆದ್ರೆ ಸೆಲೆಬ್ರಿಟಿಗಳ ಪಾಲಿಗೆ ಹಾಗಲ್ಲ, ಅವರಿಗೆ ಸಪರೇಟ್ ರೂಲ್ಸ್ ಎಂಬಂತಾಗಿದೆ. ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರೋ ದರ್ಶನ್ಗೆ ಹಲವು ಉಪಚಾರಗಳು ನಡೆಯುತ್ತಿದೆ ಎನ್ನಲಾಗ್ತಿದೆ. ಭಾನುವಾರ, ಶನಿವಾರ ಬಿಟ್ಟು ವಾರದಲ್ಲಿ 2 ದಿನ ಮಾತ್ರ ಕೈದಿಗಳ ಭೇಟಿಗೆ ಅವಕಾಶವಿರುತ್ತೆ. ಆದ್ರೆ ದರ್ಶನ್ ನೋಡಲು ನಿತ್ಯವೂ ಒಬ್ರಲ್ಲ ಮತ್ತೊಬ್ಬರು ಬರ್ತಾರೆ. ಇನ್ನು ದಾಸನ ಪತ್ನಿಯಂತೂ ಅವಾಗವಾಗ ಭೇಟಿಗೆ ಬರ್ತಾರೆ. ಜೈಲಿನ ಮುಂದೆ ಸೆಲೆಬ್ರಿಟಿಗಳ ದರ್ಬಾರ್. 4 ಗೋಡೆಗಳ ಮಧ್ಯೆಯಲ್ಲಿರೋ ದಾಸನ ನೋಡಲು ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಅನುಮತಿಯೂ ಬೇಕಿದೆ. ಅವರ ಅನುಮತಿ ಇಲ್ಲದೆ ಒಳಗೆ ದರ್ಶನ್ನ ನೋಡಲು ಬಿಡುತ್ತಿಲ್ಲ. ಹೀಗಿರುವಾಗ ದರ್ಶನ್ನ ವಾರಕ್ಕೆ 3-4 ಬಾರಿ ಜನ ನೋಡಲು ಬರ್ತಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾರದಲ್ಲಿ 3 ಬಾರಿ ನೋಡಲು ಬಂದ್ರೆ ಅವರ ಸ್ನೇಹಿತರು ಕೂಡ ಒಬ್ಬರಾದ್ಮೇಲೆ ಒಬ್ರು ಭೇಟಿಗೆ ಬರ್ತಾರೆ. ಹೀಗೆ ಸಾಮಾನ್ಯರನ್ನ ನೋಡಲು ವಾರಕ್ಕೆ 3 ಬಾರಿ ಬಂದ್ರೆ ವಾಪಸ್ ಕಳಿಸ್ತಾರೆ. ಆದ್ರೆ ದರ್ಶನ್ನ ನೋಡಲು ಬರುವ ಸೆಲೆಬ್ರಿಟಿಗಳಿಗೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲವಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.